ಏನಪ್ಪ, ಗಂಟೆ 10 ಆಯ್ತು. ಮನೆಯಲ್ಲಿ ನಾವೆಲ್ಲ ಕೂಡ ರೆಡಿಯಾಗಿ ಆಯ್ತು. ನೀನಿನ್ನೂ ರೆಡಿಯೇ ಆಗಿಲ್ಲ. ಹೊರಗಡೆ ಕಾರ್ ಬೇರೆ ಬಂದು ನಿಂತಿದೆ. ಬೇಗ ರೆಡಿಯಾಗಿ ಹೊರಗೆ ಬಾ. ಹೀಗೆ ರಾಧಮ್ಮ ಇನ್ನೂ ರೆಡಿಯಾಗದೇ ಇರುವಂತಹ ತನ್ನ ಮಗನಾದ ವೇಣುವನ್ನು ನೋಡಿ ಹೇಳಿದ್ರು. ಆಗ ವೇಣು, ಅಮ್ಮ, ಏನಮ್ಮ ಇದೇನೋ ಮೊದಲನೇ ಸಲ ನಾನು ಹುಡುಗಿ ನೋಡಕ್ಕೆ ಹೋಗುವ ರೀತಿ ಹೇಳ್ತಾ ಇದ್ದೀರಾ? ಇನ್ನು 2 ಸಲ ಹುಡುಗಿನ ನೋಡಿದ್ರೆ ಸಾಕು, ನಾನು ಸೆಂಚುರಿ ಹೊಡೆದು ಬಿಡ್ತೀನಿ. ಇಷ್ಟೊಂದು ಅನುಭವ ಇರುವಾಗ ಯಾಕಮ್ಮ ಇಷ್ಟು ಅವಸರ ಪಡ್ತೀರಾ? ಎಷ್ಟೇ ಸಲ ಹುಡುಗಿ ನೋಡಿದ್ರು ಹುಡುಗಿ ನೋಡಕ್ಕೆ ಹೋಗುವಾಗ ಇಷ್ಟೊಂದು ಅವಸರ ಇರುತ್ತೆ ಕಣೋ, ಬೇಗ ಬಾರೋ. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿ ಅರವಿಂದ್ ತಂದೆಯಾದ ಗೋವಿಂದ್ ಬಂದ. ಅವನು ಎಷ್ಟು ಬೇಗ ರೆಡಿಯಾದ್ರೆ ಏನಿದೆ ಹೇಳು? ಹುಡುಗಿ ಅವನಿಗೆ ಇಷ್ಟ ಆದ್ರೂ ಕೂಡ ಹುಡುಗಿ ನಿನಗೆ ಇಷ್ಟ ಆಗ್ಬೇಕಲ್ವ ರಾಧಾ? ನೀವು ಮತ್ತೆ ನನಗೇನೆ ಹೇಳಲಿಕ್ಕೆ ಆರಂಭ ಮಾಡ್ಬಿಟ್ರಾ? ನಿಮಗೆ ಎಷ್ಟು ಸಲ ಹೇಳಿದೀನಿ, ನನ್ನ ಸೊಸೆ ಅಂದ್ರೆ ಎಲ್ಲಾ ಕೆಲ್ಸನೂ ಮಾಡಕ್ಕೆ ಗೊತ್ತಿರ್ಬೇಕು. ನನ್ ಸೊಸೆನ ನೋಡಿ ಎಲ್ಲರೂ ಬಾಯಿ ಮೇಲೆ ಕೈ ಇಡ್ಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ಮೊದ್ಲು ಅವನಿಗೆ ಹುಡುಗಿ ಇಷ್ಟ ಆಗ್ಬೇಕು. ಅದಕ್ಕೆ ಮುಂಚೆ ಹುಡುಗಿ ನಿನಗೆ ಇಷ್ಟ ಆಗ್ಬೇಕು. ಇದೆಲ್ಲ ನಡೆದು ಖಂಡಿತವಾಗಿ ನಿನ್ ಮಗನಿಗೆ ಮದ್ವೆ ಆಗುತ್ತಾ? ಶುಭ ಕಾರ್ಯಕ್ಕೆ ಹೋಗುವಾಗ ಯಾಕೆರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೀಗೆ ಅವರಿಬ್ಬರು ಮಾತಿಗೆ ಮಾತು ಬೆಳೆಸ್ತಾ ಹೋಗುವಾಗ ವೇಣು ಅವರನ್ನು ನೋಡಿ, ಹಬ್ಬ, ನೀವು ಪುನಃ ಆರಂಭ ಮಾಡ್ಬಿಟ್ರಾ? ಸ್ವಲ್ಪ ಬ್ರೇಕ್ ಕೊಟ್ರೆ ನಾನೋಗಿ ರೆಡಿಯಾಗಿ ಬರ್ತೀನಿ. ಹಾಗೆ ಹೇಳಿ ವೇಣು ಹೋಗಿ ರೆಡಿಯಾಗಿ ಬಂದ. ಹೀಗೆ ಎಲ್ಲರೂ ಸೇರಿ ಕಾರು ಹತ್ತಿ ಮುಂದಕ್ಕೆ ಹೋಗುವಾಗ ರಸ್ತೆಯಲ್ಲಿ ಅವರನ್ನು ನೋಡಿ ದಾರಿ ಉದ್ದಕ್ಕೂ ಜನರು ಕ್ಯೂ ಅಲ್ಲಿ ನಿಂತಿದ್ರು. ಏನ್ ರಾಧಮ್ಮ, ಮತ್ತೆ ಹುಡುಗಿ ನೋಡಕ್ ಹೋಗ್ತಿದ್ದೀರಾ? ಹೌದಮ್ಮ, ಈ ಸಲ ಹುಡುಗಿ ತುಂಬಾನೇ ಸುಂದರವಾಗಿದ್ದಾಳೆ. ಹೌದಾ? ಹಾಗಾದ್ರೆ ಈ ಸಂಬಂಧನಾದ್ರೂ ಸರಿಯಾಗಿ ಮಾತಾಡ್ಕೊಂಬನ್ನಿ. ಹಾಗೆ ಅಂತ ಹೇಳಿದ್ರು ರಸ್ತೆಯಲ್ಲಿದ್ದ ಆ ಅಮ್ಮ. ಹೀಗೆ ಸ್ವಲ್ಪ ದೂರ ಹೋದಾಗ ಮತ್ತೆ ಇನ್ನೊಬ್ಬ ಎದುರಾದ. ರಾಧಮ್ಮ, ಮೊನ್ನೆ ಹೋದ ಹುಡುಗಿ ಮನೆಗೆ ಏನೇನೋ ಕಾರಣ ಹೇಳಿ ಸಂಬಂಧ ಬೇಡ ಅಂತ ಬಂದ್ಬಿಟ್ರಿ. ಕನಿಷ್ಠ ಈ ಹುಡುಗಿಯಾದ್ರೂ ಸಂಬಂಧ ಸರಿಯಾಗುತ್ತಾ? ಅಯ್ಯೋ, ಖಂಡಿತ ಈ ಸಲ ಸರಿಯಾಗುತ್ತೆ. ನನಗೆ ನಂಬಿಕೆ ಇಲ್ಲ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟಾದ. ಆ ಮಾತಿಗೆ ರಾಧಮ್ಮನಿಗೆ, ಹಾಳಾಗೋದವನು ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಹೇಗೆ ಅಪಶಕುನವಾಗಿ ಮಾತಾಡ್ಕೊಂಡು ಹೋಗ್ತಿದ್ದಾನೆ, ಹಾಳಾಗೋಗ. ಹೀಗೆ ಬೈತಾ ಇದ್ರು ರಾಧಮ್ಮ. ಅವನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅವನ್ನ ಯಾಕೆ ಬೈತೀಯ? ಯಾಕೆ, ನಿಮ್ಗೆ ಅನ್ಸ್ತಾ ಇಲ್ವಾ ತಪ್ಪಿದೆ ಅಂತ? ಹಬ್ಬ, ನೀವು ಪುನಃ ಆರಂಭ ಮಾಡ್ಬಿಟ್ರಾ? ಸ್ವಲ್ಪತ್ತು ಸುಮ್ನಿರಿ. ಹಾಗೆ ಹೇಳಿದಾಗ ಇಬ್ಬರು ಕೂಡ ಸೈಲೆಂಟ್ ಆದ್ರು. ಹೀಗೆ ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಪೂಜಾ ಎನ್ನುವ ಹುಡುಗಿಯನ್ನು ನೋಡಲು ಅವರ ಮನೆಗೆ ಹೋದ್ರು. ಪೂಜಾ ನೋಡ್ಲಿಕ್ಕೆ ಗೊಂಬೆ ತರ ತುಂಬಾನೇ ಸುಂದರವಾಗಿದ್ಲು. ವೇಣು ಪೂಜಾನ ನೋಡ್ದ. ಅಮ್ಮ, ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ. ಬೇಗ ಏನ್ ಮಾತಾಡ್ಬೇಕೋ ಮಾತಾಡಿ ತೀರ್ಮಾನ ಮಾಡಿ. ಹೀಗೆ ತುಂಬಾ ಸಂತೋಷದಿಂದ ರಾಧಮ್ಮನಿಗೆ ಹೇಳಿದ. ಆಗ ರಾಧಮ್ಮ, ಲೇ, ಅದೆಲ್ಲ ನೀನ್ ಹೇಳ್ಬಾರ್ದು, ನಾನಿದ್ದೀನಲ್ವಾ? ಹಾಗೆ ಹೇಳಿ ಪೂಜಾನ ಮೇಲೆಯಿಂದ ಕೆಳಗೆ ತನಕ ಸ್ಕ್ಯಾನ್ ಮಾಡಿ ನೋಡಿದ್ಲು. ಅಮ್ಮ ಪೂಜಾ, ಏನಮ್ಮ ಓದಿದೀಯಾ? ನಾನು ಎಂಟೆಕ್ ಮಾಡಿದೀನಿ ಕಣ್ರಿ. ನನ್ ಮಗಳು ಅಂತ ಹೇಳ್ತಾ ಇಲ್ಲ, ನನ್ ಮಗಳಿಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಬರುತ್ತೆ. ಅವಳು ಬಾಯಲ್ಲಿ ಸರಸ್ವತಿ ಕೂತಿದ್ದಾಳೆ. ಎಲ್ಲದ್ರಲ್ಲೂ ಅವಳೇ ಫಸ್ಟ್ ರ್ಯಾಂಕ್. ಅದು ಮಾತ್ರ ಅಲ್ಲದೆ ಸ್ಪೋರ್ಟ್ಸ್ ಕೂಡ ಗೊತ್ತಿದೆ. ಹೀಗೆ ಪೂಜಾನ ತಾಯಿ ಪೂಜನ್ ಬಗ್ಗೆ ಹೇಳ್ತಾ ಇದ್ದಾಗ ರಾಧಮ್ಮನಿಗೆ ತನಗೆ ತಕ್ಕ ಸೊಸೆ ಸಿಕ್ಬಿಟ್ಲು ಅಂತ. ಮಗಳಿಗೆ ಸಂಗೀತ ಏನಾದ್ರೂ ಗೊತ್ತಾರಿ? ಓ, ನನ್ ಮಗಳು 2 ವರ್ಷದಿಂದ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಸಂಗೀತ ಕಲ್ತಿದ್ದಾಳೆ. ಹೀಗೆ ಪೂಜನ ತಾಯಿ ಹೇಳಿದಾಗ ರಾಧಮ್ಮ ನನಗೆ ತಕ್ಕ ಸೊಸೆ ಸಿಕ್ಬಿಟ್ಲು ಅಂತ ಸಂತೋಷ ಪಟ್ರು. ಸರಿ ಕಣ್ರಿ, ನಮಗೆ ಹುಡುಗಿ ಇಷ್ಟ ಆಯ್ತು. ನಾನ್ ಮನೆಗೆ ಹೋಗಿ ಎಲ್ಲಾ ವಿಷಯನ ಫೋನಲ್ಲಿ ಹೇಳ್ತೀನಿ. ಹಾಗೆ ಅಂತ ಹೇಳಿದಾಗ ಆ ಮಾತನ್ನು ಕೇಳಿದ ವೇಣು ಮತ್ತು ಗೋವಿಂದ್ ತುಂಬಾನೇ ಆಶ್ಚರ್ಯಪಟ್ರು. ಪೂಜನ ತಾಯಿ ಸಂತೋಷದಿಂದ, ಪೂಜಾ, ಹೋಗಮ್ಮ, ನಿಮ್ಮ ಅತ್ತೆ ಜೊತೆ ಆಶೀರ್ವಾದ ತಗೊಂಬಾ. ಹಾಗೆ ಅಂತ ಹೇಳಿದಾಗ ಪೂಜಾ ಬಂದು ರಾಧಮ್ಮನ ಕಾಲಿಗೆ ಬಿದ್ದಾಗ ಪೂಜನ ಕೂದಲನ್ನು ರಾಧಮ್ಮ ನೋಡಿದ್ಲು. ಕೂದಲು ತುಂಬಾ ಗಿಡ್ಡವಾಗಿತ್ತು. ಆ ನಂತರ ಏನು ಮಾತನಾಡದೆ ಕಾರಲ್ಲಿ ಮನೆಗೆ ಹೋಗುವಾಗ, ಮುಹೂರ್ತದ ಬಗ್ಗೆ ಯಾವಾಗ ಮಾತಾಡೋಣ? ಹೀಗೆ ಗೋವಿಂದ ತುಂಬಾ ಸಂತೋಷದಿಂದ ಕೇಳಿದ. ಅದಕ್ಕೆ ರಾಧಮ್ಮ, ಯಾವ ಮುಹೂರ್ತ? ಏನೇ, ಹುಡುಗಿ ಇಷ್ಟ ಆಯ್ತು ಅಂತ ನೀನೇ ತಾನೇ ಹೇಳಿದ್ದು? ಹುಡುಗಿ ಚೆನ್ನಾಗಿನೇ ಇದ್ದಾಳೆ, ಆದ್ರೆ ಅವಳ ಕೂದ್ಲೇನು ಅರ್ಧ ಮೊಳ ಇದೆ. ಹೆಣ್ಮಕ್ಳಿಗೆ ಕೂದ್ಲಂದ್ರೆ ಸೊಂಟದ ಕೆಳಗೆ ಇರ್ಬೇಕು. ನನಗೆ ಆ ಹುಡುಗಿನ ಇಷ್ಟ ಆಗಿಲ್ಲ. ಹಾಗೆ ಹೇಳುತ್ತಾ ಮನೆ ಮುಂದೆ ಕಾರನ್ನು ನಿಲ್ಸಿದ್ರು.
ಎಲ್ಲರೂ ಮನೆಯೊಳಗೆ ಹೋದ್ರು. ಹುಡುಗಿಗೆ ಕೂದ್ಲು ಕಡಿಮೆ ಇದೆ, ಹುಡುಗಿ ಕಪ್ಪಾಗಿದ್ದಾಳೆ ಅಂತ ಏನೇನೋ ಕಾರಣ ಹೇಳ್ಕೊಂಡು ಹೋಗ್ತಾ ಇದ್ರೆ, ಇವಾಗ್ಲೇ ನಿನ್ ಮಗನಿಗೆ 32 ವರ್ಷ ಆಗಿದೆ. ಇನ್ನು 3 ವರ್ಷ ಆದ್ರೆ ಆಮೇಲೆ ನಿನ್ ಹುಡುಗನಿಗೆ ಹುಡುಗಿನೇ ಸಿಗೋದಿಲ್ಲ. ನೀವು ಏನ್ ಬೇಕಾದ್ರೂ ಹೇಳಿ, ನನಗೆ ಇಷ್ಟವಾದಂತಹ ಹುಡುಗಿ ಸಿಗೋ ತನಕ ನನ್ ಮಗನಿಗೆ ಮದ್ವೆನೇ ಮಾಡೋದಿಲ್ಲ. ಹೀಗೆ ರಾಧಮ್ಮ ಹೇಳಿದಾಗ ಗೋವಿಂದಿಗೆ ರಾಧಮ್ಮನಿಗೆ ಏನು ಹೇಳಕ್ಕಾಗದೆ, ಇಲ್ಲಿ ನೋಡು ಮಗನೇ, ನೀನು ಗಿನ್ನಿಸ್ ರೆಕಾರ್ಡಿಗೆ ಅಪ್ಲೈ ಮಾಡು. ನಿನ್ನ ಹಾಗೆ ಯಾರೂ ಕೂಡ ಈ ಲೋಕದಲ್ಲಿ ಹುಡುಗಿನ ನೋಡಿಯೇ ಇರೋದಿಲ್ಲ. ಗೋವಿಂದ್ ಹಾಗೆ ಹೇಳಿ ಮನೆಯೊಳಗೆ ಹೋದ. ಹೀಗೆ ಸಣ್ಣ ಪುಟ್ಟ ಕಾರಣದಿಂದ ಹುಡುಗಿ ನೋಡಲು ಹೋದ ಸ್ಥಳದಲ್ಲಿ ಹುಡುಗಿನ ಬೇಡ ಅಂತ ರಾಧಮ್ಮ ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ರಾಧಮ್ಮ ಮತ್ತೆ ತನ್ನ ಗಂಡ ಮಗನ ಜೊತೆ ಸೇರಿ ಹುಡುಗಿ ನೋಡಕ್ಕೋದ್ರು. ನನ್ನ ಮಗಳು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಸಂಗೀತ, ಭರತನಾಟ್ಯ ಎಲ್ಲ ಗೊತ್ತು. ಹೀಗೆ ಮದ್ವೆ ಹುಡುಗಿಯ ತಾಯಿ ಹೇಳಿದಾಗ ರಾಧಮ್ಮ ಹುಡುಗಿನ ನೋಡಿದಾಗ ಹುಡುಗಿ ಕೂದ್ಲು ಉದ್ದವಾಗಿತ್ತು. ಹುಡುಗಿನ ನೋಡಿ ರಾಧಮ್ಮನಿಗೆ ತುಂಬಾ ಸಂತೋಷವಾಯಿತು. ಆ ನಂತರ ಊಟ ಮಾಡಿದಾಗ, ಅಡಿಗೆ ಯಾರ್ ಮಾಡಿದ್ದು? ನನ್ನ ಮಗಳೇರಿ ಮಾಡಿದ್ದು. ನನ್ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಹೌದೌದು, ನೀವು ಮಾಡಿಟ್ಟ ಅಡಿಗೆನ ತಿಂದಾಗನೇ ಗೊತ್ತಾಗ್ತಿದೆ ಯಾವ ಅಡಿಗೆಗೆ ಎಷ್ಟು ಉಪ್ಪಾಕ್ಬೇಕು ಅಂತಾನೂ ನಿಮ್ ಮಗಳಿಗೆ ಗೊತ್ತಿಲ್ಲ. ಅಡುಗೆ ಚೆನ್ನಾಗಿ ಮಾಡಕ್ ಗೊತ್ತಿಲ್ದೆ ಹುಡುಗಿನ ಕರ್ಕೊಂಡೋಗಿ ನಾವೇನ್ ಮಾಡೋದು? ಬಾ ಮಗನೆ ಹೋಗೋಣ. ಹೀಗೆ ಆ ಸಂಬಂಧನೂ ಕೂಡ ಬೇಡ ಅಂತ ಹೇಳ್ಬಿಟ್ರು. ಇಲ್ ನೋಡೆ, ಅಡಿಗೆಯಲ್ಲಿ ಉಪ್ಪು ಜಾಸ್ತಿ ಆಯ್ತು ಅಂತ ಮದ್ವೆ ಬೇಡ ಅಂತ ಹೇಳ್ಬಿಟ್ಟ. ನಿನ್ ಮಗ ಏನು ದೊಡ್ಡ ಯುವರಾಜನ? ಹೌದು ಕಣ್ರಿ, ನನ್ ಮಗ ದೊಡ್ಡ ಯುವರಾಜನೇ. ನೀವು ಏನ್ ಹೇಳಿದ್ರು? ಗೊತ್ತು ಗೊತ್ತು, ಮತ್ತೆ ಮತ್ತೆ ಅದೇ ವಿಷಯನ ಮಾತಾಡ್ಬೇಡ. ನೀವೆಲ್ಲರೂ ಏನೇ ಹೇಳಿದ್ರು ಎಲ್ಲ ಲಕ್ಷಣ ಇರುವ ಹುಡುಗಿನೇ ನನ್ ಮಗನಿಗೆ ಮದ್ವೆ ಮಾಡೋದು ಅಂತ ಹೇಳ್ತೀಯ, ಅಷ್ಟೇ ತಾನೇ? ಹಾಗೆ ಹೇಳಿದ ಗೋವಿಂದ್. ಆನಂತರ ಗೋವಿಂದ್ ಇವರು ಮತ್ತೆ ಹುಡುಗಿನ ನೋಡಕ್ ಹೋಗುವ ಮನೆಗೆ ಹೋಗಿ, ನನ್ನ ಹೆಂಡತಿ ಬಂದು ಕೇಳಿದ್ರೆ ಹುಡುಗಿಗೆ ಎಲ್ಲ ಅಡಿಗೆ ಮಾಡಕ್ ಗೊತ್ತು, ಹುಡುಗಿ ಎಲ್ಲದ್ರಲ್ಲೂ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು. ಹೀಗೆ ಎಲ್ಲರೂ ಹುಡುಗಿ ನೋಡಕ್ ಹೋದ್ರು. ರಾಧಮ್ಮ ಹುಡುಗಿ ಬಗ್ಗೆ ಎಲ್ಲಾನು ತಿಳ್ಕೊಂಡು, ನಿಮ್ಮ ಮಗಳು ಎಲ್ಲದ್ರಲ್ಲೂ ಫಸ್ಟ್ ಅಂತ ಹೇಳಿದ್ರಿ, ಅಡಿಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಹೌದು, ನಿಮ್ ಮಗಳು ಕೆಲ್ಸಕ್ ಹೋಗ್ತಿದ್ದಾಳೆ ಅಂತ ಹೇಳಿದ್ರಲ್ವಾ, ಮದ್ವೆ ಆದ್ಮೇಲೆ ಕೆಲ್ಸಕ್ ಹೋಗ್ತಾಳಾ? ಹಾಗೆ ಹೇಳಿದಾಗ ಹುಡುಗಿಯ ತಂದೆ, ಹೌದೌದು, ಮದ್ವೆ ಆದ್ಮೇಲೆ ನನ್ ಮಗಳು ಕೆಲ್ಸಕ್ ಹೋಗ್ತಾಳೆ ಅಷ್ಟೇ. ರಾಧಮ್ಮ ಎದ್ದು ಕೋಪದಿಂದ, ಮದ್ವೆ ಆದ್ಮೇಲೆ ನನಗೆ ಸೊಸೆಯಾಗಿ ಬರೋವಳು ಮನೆಯಲ್ಲೇ ಇರ್ಬೇಕು, ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಈ ಸಂಬಂಧನೂ ಇಷ್ಟ ಇಲ್ಲ. ಹಾಗೆ ಹೇಳಿ ಎಲ್ಲರೂ ಸೇರಿ ಮನೆಗೆ ಬಂದ್ರು. ಅಮ್ಮ, ಅದೇನಮ್ಮ, ನಿನಗೆ ಎಲ್ಲದ್ರಲ್ಲೂ ಫಸ್ಟ್ ರ್ಯಾಂಕ್ ಇರುವ ಹುಡುಗಿ ಬೇಕು ಅಂತ ಹೇಳಿದ್ರಿ, ಆದ್ರೆ ಯಾಕಮ್ಮ ಕೆಲ್ಸಕ್ ಹೋಗ್ಬಾರ್ದು? ಅಲ್ಲ ಕಣೋ, ಎಲ್ಲದ್ರಲ್ಲೂ ಫಸ್ಟ್ ಆಗಿರುವ ಹುಡುಗಿ ಬೇಕು, ಅದು ಸರಿನೇ. ಮದ್ವೆ ಆದ್ಮೇಲೆ ನೀನು ಆಫೀಸಿಗೆ ಹೋಗಿ ಮನೆಗೆ ಬರುವಾಗ ನಿನ್ನ ಯಾರೋ ನೋಡ್ಕೊಳ್ಳೋದು? ದಿಕ್ಕೇನೆ ಎಲ್ಲದ್ರಲ್ಲೂ ಫಸ್ಟ್ ಇರುವ, ಕೆಲ್ಸಕ್ಕೆ ಹೋಗದೆ ಮನೇಲಿರುವ ಹುಡುಗಿ ಬೇಕು ಅಂತ ಹೇಳಿದ್ದು. ಹಾಗೆ ಅಂತ ಹೇಳಿದ್ರು. ಈ ವಿಷಯ ಎಲ್ಲ ಬೀದಿಯಲ್ಲಿ ಇರುವವರಿಗೆ ಗೊತ್ತಾಗಿ ರಾಧಮ್ಮನ ಬಗ್ಗೆ ತಪ್ಪಾಗಿ ಮಾತಾಡಿದ್ರು. ನೋಡಿದ್ರಮ್ಮ, ಆ ರಾಧಮ್ಮನಿಗೆ ಎಲ್ಲ ಗೊತ್ತಿರುವ ಹುಡುಗಿ, ಅದು ಕೆಲ್ಸಕ್ ಹೋಗದೆ ಮನೇಲಿರುವಂತಹ ಹುಡುಗಿನೇ ಬೇಕಂತೆ. ಆ ರೀತಿ ಹುಡುಗಿ ಸಿಗ್ತಾಳಾ? ಹೌದೌದು, ಇವಳು ಮಾಡೋ ರಂಪಾಟಕ್ಕೆ ಯಾವ ಹುಡುಗಿ ಬರ್ತಾಳೋ, ಇವಳವಳ ಏನ್ ಮಾಡ್ತಾಳೋ ಪಾಪ, ಯಾರೋ ಆ ಹುಡುಗಿನೋ ಗೊತ್ತಿಲ್ಲ. ಹೀಗೆ ರಾಧಮ್ಮನ ಎಲ್ಲರೂ ತುಂಬಾ ಕೇವಲವಾಗಿ ಮಾತಾಡಿದ್ರು. ಹೀಗೆ ಸ್ವಲ್ಪ ದಿನಗಳ ಬಳಿಕ ಮತ್ತೆ ಹುಡುಗಿ ನೋಡಕ್ಕೆ ಹೋದ್ರು. ಅಲ್ಲಿ ಗೀತಾ ಎನ್ನುವ ಹುಡುಗಿ ರಾಧಮ್ಮನಿಗೆ ಇಷ್ಟ ಆಯ್ತು. ಮದುವೆ ಮಾಡಿ ಮನೆಗ್ ಕರ್ಕೊಂಬಂದ್ರು. ಗೀತಾ ಮದುವೆಯಾಗಿ ಆ ಮನೆಗೆ ಬಂದ ದಿನಗಳಿಂದ ರಾಧಮ್ಮ ಗೀತನ ಬಳಿ ಯಾವ ಕೆಲ್ಸನೂ ಕೊಡದೆ ಎಲ್ಲ ಕೆಲ್ಸವನ್ನು ರಾಧಮ್ಮ ಒಬ್ರೇ ಮಾಡ್ತಾ ಇದ್ರು. ಇದನ್ನು ಕೇಳಿದ ಆ ಊರಿನ ಜನರು ರಾಧಮ್ಮನ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ದು ಅಂತ ಪಶ್ಚಾತ್ತಾಪ ಪಟ್ರು. ರಾಧಾ, ನಿನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ. ನೀ ಮನೆಗೆ ಎಲ್ಲಾ ಲಕ್ಷಣ ಇರುವ ಹುಡುಗಿನೇ ಬರ್ಬೇಕು ಅಂತ ಕೇಳ್ಕೊಂಡೆ. ನಿನಗೆ ಸೊಸೆಯಾಗಿ ಬರೋಳಿಗೆ ನೀನು ತುಂಬಾ ಹಿಂಸೆ ಕೊಡ್ತೀಯಾ ಅಂದ್ರೆ ಎಲ್ಲ ಕೆಲ್ಸವನ್ನು ನೀನೇ ಮಾಡ್ತಿದ್ದೀಯಾ? ನನಗೆ ಇಷ್ಟವಾದ ಹುಡುಗಿಗೆ ಎಲ್ಲಾ ಲಕ್ಷಣಗಳು ಇರ್ಬೇಕು ಕಣ್ರಿ. ಯಾಕೆ ಅಂದ್ರೆ ನಾಳೆ ನಾನ್ ತೀರ್ಕೊಂಡ್ಮೇಲೆ ನನ್ನ ಜಾಗದಲ್ಲಿ ಇದ್ದು ನಿಮ್ಮೆಲ್ಲರನ್ನ ಅವಳು ತಾನೇ ನೋಡ್ಕೋಬೇಕು. ಅದಕ್ಕೆ ಕಣ್ರಿ ಎಲ್ಲಾ ಲಕ್ಷಣ ಇರುವ, ಎಲ್ಲಾ ಗೊತ್ತಿರುವ ಹುಡುಗಿ ಸೊಸೆಯಾಗಿ ಬರ್ಬೇಕು ಅಂತ ಕೇಳಿದ್ದು. ಹಾಗೆ ಹೇಳಿ ನಗ್ತಾ ಇದ್ಲು ರಾಧಮ್ಮ. ಹೀಗೆ ಅತ್ತೆ ಮೆಚ್ಚಿದ ಸೊಸೆಯಾಗಿ ಗೀತಾ ಇದ್ಲು ಅಂತ ಎಲ್ಲರೂ ಮಾತಾಡ್ತಿದ್ರು.